ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ನಿಮ್ಮ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ, ನಷ್ಟ ಆಗಬಹುದು. ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಸುರಕ್ಷತೆಯಿಂದ ಇಡುವುದರ ಬಗ್ಗೆ ಗಮನವಹಿಸಿ, ಇಲ್ಲವಾದರೆ ಬೇಡದೇ ಇರುವ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಎಲ್ಲಿ ಎಂದರಲ್ಲಿ ಬಿಡಬೇಡಿ. ಪಶ್ಚಾತ್ತಾಪಕ್ಕಿಂತ ಸುರಕ್ಷತೆ ಒಳ್ಳೆಯದು. ನಿಮ್ಮ ಸಂಗಾತಿಯ ಜೊತೆ ಅಥವಾ ಮುಂದೆ ಆಗುವ ಸಂಗಾತಿಯ ಜೊತೆ ಇರುತ್ತೀರಾ. ಅವರ ಜೊತೆ ಸಣ್ಣ ಪುಟ್ಟ ಯಾತ್ರೆ ಹೋಗುತ್ತೀರಾ. ನಿಮಗೆ ಒಬ್ಬರೇ ಇರುವ ಬಗ್ಗೆ ಮುಕ್ತಿ ಸಿಗುತ್ತದೆ. ಸಮಯ ನಿಮಗೆ ಖುಷಿ ಅನುಭವಿಸಲು ಅಥವಾ ಪೆದ್ದುತನವನ್ನು ತೋರಿಸುವುದೇ ಆಗಿದೆ. ನಿಮಗೊಂದು ಮಹತ್ವಪೂರ್ಣ ಕೆಲಸವನ್ನು ಕೊಟ್ಟು ನಿಮ್ಮ ಕ್ಷಮತೆ ಹಾಗೂ ಸಮರ್ಪಣಾ ವಿಷಯದಲ್ಲಿ ಪರೀಕ್ಷೆ ತೆಗೆದುಕೊಳ್ಳುವರು. ಇದರಿಂದ ನಿಮ್ಮೊಳಗಿರುವ ಪ್ರತಿಭೆಯನ್ನು ಮುಂದೆ ತಂದು ಪ್ರಸ್ತುತಪಡಿಸಿ. ಇದರ ಜೊತೆಗೆ ಶಾರೀರಿಕ ಹಾಗೂ ಮಾನಸಿಕ ರೂಪದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಪೂರ್ಣ ಗಮನವಿಡಬೇಕಾಗಿದೆ. ಆಡಳಿತ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ನೀವು ಎಲ್ಲರ ಗೌರವಕ್ಕೆ ಭಾಜನರಾಗುವಿರಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯನ್ನು ಮಾರಾಟ ಮಾಡುವ ವಿಚಾರವಿದ್ದರೆ ಅದನ್ನು ಮಾರ್ಕೆಟ್ನಲ್ಲಿ ತಂದುಬಿಡಿ. ಇಂದು ಎಂತಹ ದಿನವೆಂದರೆ ನೀವು ಹಳೆಯ ವ್ಯಾಪಾರವನ್ನು ಮಾಡಬಹುದು. ಯಾವ ವ್ಯಕ್ತಿ ಇಂದು ಮನೆ ಮಾರಲು ಅಥವಾ ಕೊಳ್ಳಲು ಬಯಸುವವರು ಅಂಥವರಿಗೆ ಇಂದಿನ ದಿನ ಚೆನ್ನಾಗಿದೆ. ಇಂತಹ ಅದೃಷ್ಟದ ದಿನ ಯಾವಾಗಲೂ ಬರುವುದಿಲ್ಲ. ನೀವು ಇದರ ಪೂರ್ಣ ಲಾಭವನ್ನು ಪಡೆಯಬೇಕು. ಇಂತಹ ವಿಷಯಗಳಲ್ಲಿ ಯಾವ ವ್ಯವಹಾರದ ಬಗ್ಗೆ ಮಾತು ನಡೆಯುತ್ತಿದೆಯೋ ಅದಕ್ಕೆ ಇಂದಿನ ದಿನ ಸರ್ವಶ್ರೇಷ್ಠವಾಗಿದೆ. ಇಂದು ನೀವು ನಿಮ್ಮ ಆರೋಗ್ಯವನ್ನು ತುಂಬಾ ಹತ್ತಿರದಿಂದ ನೋಡಿ, ನಿಮಗೇನಾದರೂ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ನಂತಹ ಕಾಯಿಲೆಗಳಿದ್ದರೆ ಅವು ಇಂದು ನಿಮ್ಮ ಚಿಂತೆಗೆ ಕಾರಣವಾಗುವುದು. ಇಂದು ನೀವು ಸರಿಯಾದ ಆಹಾರ ಸೇವಿಸಿ ಹಾಗೂ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ. ನೀವೇನಾದರೂ ಯಾವುದಾದರೂ ತೊಂದರೆಯಿಂದ ಚಿಂತಿತರಾಗಿದ್ದರೆ ಸರಿಯಾದ ಡಾಕ್ಟರ್ ಹತ್ತಿರ ಹೋಗಿ. ವೃಷಭ ರಾಶಿ, ಇಂದು ನೀವು ತುಂಬಾ ಕರುಣೆಯ ಮೂಡ್ನಲ್ಲಿ ಇದ್ದೀರಿ. ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಲು ಬಯಸುತ್ತೀರಿ. ಇಂದು ನಿಮಗೆ ಅನಿಸುತ್ತದೆ, ನಿಮ್ಮ ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿದರೆ ನೀವು ಕೇವಲ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯನ್ನು ತರುವುದರ ಜೊತೆಗೆ ನೀವು ಕೂಡ ಸಂತೋಷವನ್ನು ಅನುಭವಿಸುವಿರಿ. ಇಂದು ನಿಮ್ಮ ಜೊತೆಗಾರ ನಿಮಗೆ ಹಲವು ಸೌಲಭ್ಯಗಳನ್ನು ತಂದುಕೊಡಲಿದ್ದಾರೆ. ನೀವು ಎಲ್ಲ ಕಷ್ಟಗಳನ್ನು ಮರೆತು ನಿಮ್ಮ ನಿಜವಾದ ಜೊತೆಗಾರನೊಂದಿಗೆ ಸಮಯ ಕಳೆಯಿರಿ. ಇಂದು ನೀವು ಅವರಿಗೆ ಅವರ ಜೀವನದಲ್ಲಿ ನಿಮಗಿಂತ ಬೇರೆ ಯಾವುದೂ ಮುಖ್ಯವಲ್ಲ ಎಂದು ತಿಳಿಯಪಡಿಸುವಿರಿ. ಕೆಲಸದ ಉದ್ದೇಶವಾಗಿ ಇಂದು ಒಳ್ಳೆಯ ದಿನ. ಯಾವ ಪರಿಕಲ್ಪನೆಯಲ್ಲಿ ನೀವು ಕೆಲಸ ಮಾಡುತ್ತಿರುವಿರೋ ಅದು ಒಳ್ಳೆಯ ಆರಂಭವನ್ನು ಪಡೆಯುವುದು. ನಿಮ್ಮ ಭವಿಷ್ಯ ಸರಿಯಾದ ಗುರಿಯಡೆಗೆ ನಡೆಯುತ್ತಿದೆ. ಇದೇ ರೀತಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ. ಎಲ್ಲರೂ ನಿಮ್ಮ ಪ್ರದರ್ಶನದಲ್ಲಿ ಗಮನ ಹರಿಸುವರು ಹಾಗೂ ನಿಮಗೆ ಕೆಲಸದ ಸಂತುಷ್ಟತೆ ಹಾಗೂ ಉನ್ನತಿ ಒಂದೇ ಬಾರಿಗೆ ಸಿಗುವುದು. ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು. ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಮ್ನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ. ನಿಮಗೆ ಅನ್ನಿಸುತ್ತಿರಬಹುದು, ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು. ಆದ್ದರಿಂದ ಇಂದೇ ಖರೀದಿಸಿಬಿಡಿ, ಮಜಾ ಸಿಗುತ್ತದೆ. ನಿಮ್ಮ ವ್ಯಸ್ತವೇ ನಿಮಗೆ ತೊಂದರೆ ಉಂಟು ಮಾಡಬಹುದು. ನಿಮಗೆ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳಲು ತೊಂದರೆಯಾಗಬಹುದು. ನೀವು ಕೆಲಸ ಮತ್ತು ಬೇರೆ ವಸ್ತುಗಳ ಮಧ್ಯೆ ಅಂತರವಿರಿಸಿಕೊಳ್ಳಲು ಕಲಿಯಿರಿ. ನೀವು ಕಡಿಮೆ ಸಮಯದಲ್ಲಿ ಮಾಡಲು ಆಗುವುದಿಲ್ಲ, ಆದರೆ ನೀವು ಮಿತ್ರರ ಹಾಗೂ ಪ್ರಿಯಜನರ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರವೇ ಚೆನ್ನಾಗಿ ಕೆಲಸ ಮಾಡಬಲ್ಲಿರಿ. ಮಿಥುನ ರಾಶಿ, ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ. ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ. ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ. ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ. ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ. ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ. ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ. ಇಂದಿನ ದಿನ ನಿಮಗೆ ಬಹಳ ಚೆನ್ನಾಗಿ ಕಳೆಯಬೇಕಾಗಿದೆ. ಏಕೆಂದರೆ ಪದವಿಯ ಉನ್ನತಿಯು ತುಂಬಾ ದಿನದಿಂದ ಆಗಿಲ್ಲ. ಆದ್ದರಿಂದ ಇದು ಅದರ ಅಂತಿಮ ಚರಣವಾಗುತ್ತದೆ. ನಿಮ್ಮ ಉತ್ಪಾದನೆಯಿಂದ ಅವರನ್ನು ಪ್ರಸನ್ನವಾಗಿಡಿ. ಇಂದು ನೀವು ನಿಮ್ಮ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಸೂಚನೆಯನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಆರ್ಥಿಕ ಅಸ್ಥಿರತೆಯ ಸಂಕೇತವಿದೆ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ನೀವು ಜೋಡಿಸಿದಂತಹ ಮಾಹಿತಿಯನ್ನು ನಾಳೆಯೇ ಒಳ್ಳೆಯ ನಿವೇಶನಕ್ಕೆ ಉಪಯೋಗಿಸಿಕೊಳ್ಳಿ. ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ. ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ.
ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು. ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ. ಕರ್ಕರಾಶಿ, ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ. ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ. ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ. ಬದಲಿಗೆ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ. ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ. ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ. ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ. ಇಂದು ನಿಮ್ಮ ಪ್ರದರ್ಶನದ ಬಗ್ಗೆ ನಿಮಗೆ ಶಂಕೆ ಇದೆ. ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕಾಗುತ್ತದೆ. ಎಲ್ಲವೂ ಸರಿಯಾಗಿರುತ್ತದೆ. ನಿಮ್ಮ ಒಂಟಿತನವನ್ನು ದೂರ ಇಡಬೇಕಾಗುತ್ತದೆ. ಇಂದು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ. ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು. ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ. ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು. ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ. ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ. ನೆನಪಿನಲ್ಲಿ ಇಡಿ, ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ. ಇಂದು ಮಂಡಿ ಮತ್ತು ಮೂಳೆಗಳ ತೊಂದರೆಯಿಂದ ತಪ್ಪಿಸಿಕೊಂಡು ಇರಿ. ದಿನ ಆಡುವ ಆಟ ಹಾಗೂ ಜಿಮ್ ಮಾಡಿ. ನಿಮ್ಮ ಮೂಳೆಗಳ ಬಗ್ಗೆ ಯೋಚಿಸಿ ಹಾಗೂ ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಇದು ನಿಮಗೆ ತುಂಬಾ ಚೆನ್ನಾಗಿ ಅನಿಸುವುದು ಹಾಗೂ ನಿಯಮಿತ ಜಿಮ್ ಕೂಡ. ಸಿಂಹರಾಶಿ, ಇಂದು ನಿಮಗೆ ನಿಮ್ಮ ಸ್ನೇಹಿತನ ಮಧ್ಯೆ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಬಹುಶಃ ನಿಮ್ಮ ಮಧ್ಯೆ ಹೊಟ್ಟೆಕಿಚ್ಚು ಉಂಟಾಗುತ್ತಿರಬಹುದು. ಇದು ಮುಂದುವರೆದು ಹಾನಿಕಾರಕವೂ ಆಗಬಹುದು. ಸ್ನೇಹಿತರೊಡನೆ ಮಾತನಾಡಿ ಇದರ ಕಾರಣ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಒಂದು ವೇಳೆ ಯಾರಾದರೂ ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ನಡುವೆ ಒಡಕು ಉಂಟು ಮಾಡಲು ಪ್ರಯತ್ನಿಸಿದರೆ ಅಂಥವರನ್ನು ದೂರವಿರಿಸಿ. ಇವತ್ತಿನ ದಿನ ರೋಮ್ಯಾನ್ಸ್ಗೆ ಉತ್ತಮವಾದ ದಿನ. ಇವತ್ತು ನಿಮಗೆ ಮುಖ್ಯವಾದ ಸಮಯ ಸಿಗುತ್ತದೆ. ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನೀವು ತುಂಬಾ ಚೆನ್ನಾಗಿರುವ ಅವಕಾಶಕ್ಕಾಗಿ ಕಾಯುತ್ತಿರುವ ಹಾಗೆ ಕಾಣಿಸುತ್ತೀರಿ ಮತ್ತು ನಿಮಗೆ ಅದು ಸಿಗುತ್ತದೆ ಕೂಡ. ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳಿ. ನಿಮ್ಮ ಮೇಲೆ ಎಲ್ಲರ ಧ್ಯಾನ ಕೇಂದ್ರೀಕೃತವಾಗುತ್ತದೆ. ಇಂದಿನ ನಿಮ್ಮ ಕೆಲಸದವರನ್ನು ಪ್ರೇರೇಪಿಸುವುದು ಮುಖ್ಯವಾಗಿದೆ. ಅವರು ನಿಮ್ಮ ಸರಿಯಾದ ಮಾತನ್ನು ಕೇಳಿದರೆ, ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕಾಗುತ್ತದೆ. ಈ ರೀತಿಯಲ್ಲಿ ನಿಮ್ಮ ಭವಿಷ್ಯವು ಲಾಭದಾಯಕವಾಗಿದೆ. ನಿಮಗೆ ಮೌಲ್ಯವಾದದ್ದು ಯಾವುದಾದರೂ ಕಳೆದು ಹೋದರೆ ಅಥವಾ ಕಳ್ಳತನವಾದರೆ ಅದರ ಬಗ್ಗೆ ನೀವು ಬೇಜಾರಾಗಬೇಡಿ. ಸಾಧ್ಯವಾದಷ್ಟು ಸಮಯವನ್ನು ಇಂದು ನೀವು ನಿಮ್ಮ ಮಿತ್ರರು ಅಥವಾ ಪರಿವಾರದವರ ಜೊತೆ ಕಳೆಯಲು ಪ್ರಯತ್ನಿಸಿ. ಇದು ನಿಮಗೆ ಸಂತೋಷ ನೀಡುವುದು. ಒತ್ತಡ ಹಾಗೂ ಕಾಯಿಲೆಗಳಿಂದ ನರಳುತ್ತಿದ್ದ ನೀವು ತುಂಬ ದಿನಗಳ ನಂತರ ಸಂತೋಷವನ್ನು ಅನುಭವಿಸುವಿರಿ. ನೀವು ಎಕ್ಸರ್ಸೈಸ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ಹಾಗೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ. 2192 ಯಾವುದಾದರೂ ಇನ್ಫೆಕ್ಷನ್ ಅಥವಾ ಶೀತ ಆಗಿರುವುದರಿಂದ ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು. ಒಳ್ಳೆಯ ಆಹಾರ ಸೇವಿಸಿ, ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ಆಲ್ಕೋಹಾಲ್ ಹಾಗೂ ಮಿಠಾಯಿಗಳಿಂದ ದೂರವಿರಿ. ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಕನ್ಯಾ ರಾಶಿ, ಮನೆಯವರು ಅಥವಾ ಮಿತ್ರರ ನಕಾರಾತ್ಮಕ ಸ್ವಭಾವವನ್ನು ನೋಡಿ ನೀವು ಸ್ವಲ್ಪ ಸಮಾಧಾನದಿಂದ ಇರಿ. ಇದು ಒಂದು ಸಣ್ಣ ಮಾತಾದರೂ ಮುಂದೆ ಇದೇ ನಿಮ್ಮ ಸಂಬಂಧಗಳಲ್ಲಿ ಒಡಕನ್ನು ಮೂಡಿಸಬಹುದು. ನಿಮ್ಮ ಪರಿವಾರದವರನ್ನು ಅಥವಾ ಮಿತ್ರರನ್ನು ಇಂದು ಅವರಿಗೆ ಹೇಗೆ ಅನಿಸುತ್ತದೆ ಎಂದು ಕೇಳಿ ಹಾಗೆ ಮಾಡುವುದರಿಂದ ಬಹುಶಃ ನಿಮ್ಮ ಮುಂದೆ ಬರುವ ತೊಂದರೆಗಳಿಂದ ಉಳಿದುಕೊಳ್ಳಬಹುದು. ಇಂದು ನೀವು ರೋಮ್ಯಾನ್ಸ್ನ ಜೀವನದಲ್ಲಿ ನಿಮಗೆ ಅನಿಸುತ್ತಿರುವ ಹಾಗೆ ನಿಮ್ಮ ಕಾಲನ್ನು ಜಬರ್ದಸ್ತಿಯಿಂದ ಎಳೆಯುತ್ತಿರುವ ವ್ಯಕ್ತಿಯಿಂದ ದೂರ ಇರುವುದು ಒಳ್ಳೆಯದು. ಆದರೆ ಇದು ದೇವತೆಗಳ ಕಥೆ ಎನಿಸುತ್ತದೆ. ಆದರೆ ಇದು ನಿಜವಾದ ಕಥೆಯಾಗಿದೆ. ಇದರಿಂದ ಸಾವಧಾನವಾಗಿರಿ. ಇಂದಿನ ದಿನ ಕಚೇರಿಯಲ್ಲಿ ನೀವು ಒಬ್ಬರು ವ್ಯಕ್ತಿಯಿಂದ ಹುಷಾರಾಗಿರಬೇಕು. ಏಕೆಂದರೆ ಅವರು ನಿಮ್ಮಲ್ಲಿ ತಪ್ಪು ಕಂಡುಹಿಡಿಯುತ್ತಾ ನಿಮ್ಮನ್ನು ಕೆಳಗೆ ಮಾಡಲು ಪ್ರಯತ್ನಿಸುತ್ತಾರೆ. ಇದರಿಂದ ನಿಮ್ಮ ವಿಷಯವು ಮೇಲೆ ಹೋಗುತ್ತದೆ. ಇದರ ಜೊತೆ ಆ ಸಹಕರ್ಮಿಗಳಿಂದಲೂ ಸಾವಧಾನವಾಗಿರಿ. ಅವರು ಮತ್ತೆ ಮತ್ತೆ ನಿಮಗೆ ನಿಮ್ಮ ಕೆಲಸದ ಮೇಲೆ ಧ್ಯಾನವನ್ನು ತಿರುಗಿಸಲು ಬಲವಂತ ಮಾಡುತ್ತಾರೆ. ಅವರಿಗೆ ಅವರ ಭವಿಷ್ಯವನ್ನು ಮೇಲ್ಮಟ್ಟದಲ್ಲಿ ತೋರಿಸಲು ಇಷ್ಟವಿಲ್ಲ. ಆದರೆ ನಿಮಗೆ ಇದೆ. ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ. ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು. ಇದರಿಂದ ನಿಮಗೆ ಕೇವಲ ಶಾಬಾಷ್ಗಿರಿ ದೊರೆಯುವುದಲ್ಲದೆ ಬದಲಿಗೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು. ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು.
ಬಹುಶಃ ಪ್ರಮೋಷನ್ ದೊರೆಯುವುದು. ಇಂದು ನಿಮಗೆ ಮಂಡಿಗಳ ತೊಂದರೆ ಬರಬಹುದು. ಆದ್ದರಿಂದ ನೀವು ತಕ್ಷಣ ಅದನ್ನು ಉಪಚರಿಸಬೇಕಾಗಿದೆ. ನಿಮ್ಮನ್ನು ನೀವು ವ್ಯಾಯಾಮ ಹಾಗೂ ಯೋಗದಲ್ಲಿ ವ್ಯಸ್ತವಾಗಿ ಇರಿಸಿ. ನೀವು ಹೆಚ್ಚು ಕೆಲಸದ ಭಾರವನ್ನು ಹೊತ್ತುಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ದುಷ್ಪರಿಣಾಮ ಎದುರಿಸಬೇಕಾಗಬಹುದು. ಯಾವುದೇ ವಸ್ತುವನ್ನು ಎತ್ತುವ ಮೊದಲು ಪರೀಕ್ಷಿಸಿ. ತುಲಾರಾಶಿ, ಈ ಸಮಯದಲ್ಲಿ ನಿಮಗೆ ಹಣ, ರೂಪ ಹಾಗೂ ಸಫಲತೆ ಎಲ್ಲವೂ ಸಿಗಬಹುದು. ಇದು ನೀವು ಮಜಾ ಮಾಡುವ ದಿನವಾಗಿದೆ. ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆಯೋ ಅದಕ್ಕೆ ನೀವು ತುಂಬಾ ಶ್ರಮ ಪಟ್ಟಿದ್ದೀರಿ. ಇಂದಿನ ದಿನ ನಿಮ್ಮ ಕೆಲಸಗಳನ್ನು ಒಂದು ಕಡೆ ಇಡಿ ಹಾಗೂ ನಿಮ್ಮ ಸಫಲತೆ ಮಜಾ ತೆಗೆದುಕೊಳ್ಳಿ. ಇಂದು ನಿಮಗೆ ಪ್ರೇಮದಿಂದ ತುಂಬಿದ ಸಂಗಾತಿಯ ಜೊತೆಯಲ್ಲಿ ಕುಳಿತು ಅವರ ಸಮಸ್ಯೆಗಳಿಗೆ ಕೊನೆ ಹುಡುಕಿ ಆ ಸಮಸ್ಯೆಗಳನ್ನು ಬೇರಿನಿಂದ ಕಿತ್ತೊಗೆಯುವಂತೆ ಮಾಡಿ. ಇಂದಿನ ದಿನ ಕೆಲಸಕ್ಕೆ ಬಹಳ ಒಳ್ಳೆಯ ದಿನವೆಂದು ಹೇಳಲಾಗದು. ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಬುದ್ಧಿಯ ಅವಶ್ಯವಿದೆ. ನೀವು ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯುವುದನ್ನು ನಿಲ್ಲಿಸಲಾಗದು, ಆದರೆ ಇದನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಿದೆ. ನಿಮಗೆ ಯಾವುದೇ ಸಮಸ್ಯೆಯನ್ನು ಹೊಸ ರೀತಿಯಿಂದ ಪೂರ್ಣಗೊಳಿಸಬೇಕಾಗಿದೆ. ಕೆಲಸವನ್ನು ಪೂರ್ಣಗೊಳಿಸಲು ಸರಿಯಾದ ಕಾರ್ಯಪದ್ಧತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು. ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು. ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು. ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ. ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ, ಆದರೆ ಇದರ ಪ್ರತಿಫಲ ದೀರ್ಘ ಅವಧಿಯಲ್ಲೂ ಸಿಗಬಹುದು. ಇಂದು ಒತ್ತಡ ಲೆವೆಲ್ ಕಡಿಮೆ ಮಾಡಲು ಹೊರಗೆ ಹೋಗಿ. ನೀವು ಏನಾದರೂ ಮಜವಾದುದನ್ನು ಮಾಡಿ. ಅದರಿಂದ ನಿಮಗೆ ಅನ್ನಿಸಲಿ ನೀವು ಯಾವುದಾದರೂ ಥೆರಪಿ ಗ್ರೂಪ್ಗೆ ಹೋಗಲು ಶುರು ಮಾಡಿದ್ದೀರಿ ಎಂದು. ವೃಶ್ಚಿಕ ರಾಶಿ, ಈ ದಿನಗಳಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಹಾಗೂ ನಿಮ್ಮ ಅಕ್ಕಪಕ್ಕದ ಜನ ನಿಮ್ಮ ಸಂತೋಷದ ಸ್ಥಳವಾಗಿದ್ದಾರೆ. ಇಂದು ನೀವು ಚೆನ್ನಾಗಿ ಮಜಾ ಮಾಡಿ, ಏಕೆಂದರೆ ನೀವು ಇದರ ಹಕ್ಕುದಾರರು. ಇವತ್ತು ನಿಮಗೆ ಸ್ವಪ್ನದ ಪ್ರೀತಿ ಇಲ್ಲದೇ ಇರಬಹುದು, ಆದರೆ ನಿಮ್ಮ ದಿನವನ್ನು ಅವರು ಖುಷಿಯಿಂದ ವಂಚಿಸುತ್ತಾರೆ. ನೀವು ಇವತ್ತು ಒಂದು ರೀತಿಯ ವ್ಯಕ್ತಿಯ ಜೊತೆ ಸೇರುತ್ತೀರಿ. ಅವರು ನಿಮ್ಮನ್ನು ಕದ್ದು ಕದ್ದು ಪ್ರೀತಿಸುತ್ತಾರೆ. ಇವತ್ತು ಬೆಳಿಗ್ಗೆ ನೀವು ಅವರಿಗೋಸ್ಕರ ತಯಾರಾಗುತ್ತಾ ಇದ್ದೀರಿ. ಇಂದು ಆ ವ್ಯಕ್ತಿಗಳಿಗೆ ಚೆನ್ನಾಗಿ ಅನ್ನಿಸುತ್ತದೆ. ಕೆಲಸದ ಹುಡುಕಾಟದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ. ನಿಮಗೆ ಸ್ವಲ್ಪ ಚೆನ್ನಾಗಿರುವ ಅವಕಾಶವೂ ಸಿಗುತ್ತದೆ. ಅದರಲ್ಲಿ ಪ್ರಾರಂಭದ ಅಡೆತಡೆಗಳ ನಂತರ ಸಫಲತೆಯೂ ಸಿಗುತ್ತದೆ. ಇಂದಿನ ದಿನವು ನವೀನವಾದ ಕೆಲಸ ಶುರು ಮಾಡುವುದು ಅವಶ್ಯವಾಗಿದೆ. ಹೊಸ ಮನೆ ಅಥವಾ ಹೊಸದೇನಾದರೂ ಖರೀದಿಸಲು ಇಷ್ಟವಾಗುತ್ತಿದ್ದರೆ ಇಂದು ಲೋನ್ಗೆ ನಿವೇದಿಸಲು ಒಳ್ಳೆಯ ದಿನ. ಇಂದು ಕಾರನ್ನು ಖರೀದಿಸಲು ಒಳ್ಳೆಯ ದಿನವಾಗಿದೆ. ಇಂದೇ ಖರೀದಿಸಿ, ನಕ್ಷತ್ರಗಳು ನಿಮಗೆ ಫೇವರ್ಗಳಾಗಿ ಇವೆ. ಇಂದು ನೀವು ಕೋಲ್ಡ್ ಅಥವಾ ಶೀತದಂತಹ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಆದ್ದರಿಂದ ತುಂಬಿರುವಂತಹ ವಾತಾವರಣದಿಂದ ದೂರವಿರಿ. ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಸಲು ಇರುವಂತಹ ಹಸಿರು ತರಕಾರಿ ಹಾಗೂ ಸಿಟ್ರಸ್ ಹಣ್ಣನ್ನು ತಿನ್ನಿ. ಗಲಾಟೆ ಇರುವಂತಹ ಇಲಾಖೆಯಿಂದ ದೂರವಿರಿ, ಏಕೆಂದರೆ ಇಂದು ನಿಮಗೆ ತಲೆನೋವು ಉಂಟಾಗುವ ಸಂಭವವಿದೆ. ಧನುರಾಶಿ, ನೆನಪಿದೆಯೇ? ನೀವು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಲು ಯೋಚಿಸಿದ್ದೀರಿ. ಮನೆಯಲ್ಲಿ ಶಾಂತಿಯ ವಾತಾವರಣ ಇರುವುದರಿಂದ ನೀವು ಸುಲಭವಾಗಿ ಯಾವುದೇ ಪರಿವರ್ತನೆಯನ್ನು ಬೇಕಾದರೂ ಮಾಡಬಹುದು. ನಿಮಗೆ ಸಹಾಯದ ಅವಶ್ಯಕತೆ ಇದ್ದರೆ ನಿಮ್ಮ ಪರಿವಾರದವರೊಡನೆ ಸಹಾಯ ಕೇಳಲು ಹಿಂಜರಿಯಬೇಡಿ. ದಿನದ ಕೊನೆಯವರೆಗೂ ನಿಮ್ಮನೆಯ ಹೊರಗಿನ ಕೆಲಸ ಮುಗಿಸಿಕೊಳ್ಳಿ. ಒಬ್ಬರೇ ಜನ ಇಂದು ಇನ್ನೊಬ್ಬರೊಂದಿಗೆ ಸೇರಲು ಅನೇಕ ಕಾರಣಗಳನ್ನು ಹುಡುಕುತ್ತಾರೆ. ನೀವು ಆನ್ಲೈನ್ನ ವಿಕಲ್ಪವನ್ನು ಹುಡುಕಬಹುದು. ಅದು ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ನಿಮ್ಮ ಬಗ್ಗೆ ವಿವರಣೆಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ಸಾವಧಾನವಾಗಿರಿ. ನಿಮ್ಮ ಪರಿಚಯ ಅಥವಾ ಫೋನ್ ನಂಬರ್ ಕೊಡುವ ಸಮಯದಲ್ಲಿ ಸಾವಧಾನವಾಗಿ ಅಲ್ಲಿಯವರೆಗೆ ಹೋಗಿ. ನಿಮ್ಮ ಸಹಕರ್ಮಿಯ ಜೊತೆ ಕೆಲಸ ಮಾಡುವುದು ಪರೀಕ್ಷೆಯಂತೆ ಇರುತ್ತದೆ. ನಿಮ್ಮ ಒಳ್ಳೆಯ ಕೆಲಸದಿಂದ ನೀವು ಬೇಗ ಮುಂದುವರಿಯುವಿರಿ. ಇಂದಿನ ದಿನ ಅವಕಾಶದ ಲಾಭ ಪಡೆಯಲು ಬೇಗ ನಿರ್ಣಯ ತೆಗೆದುಕೊಳ್ಳಿ. 1019. ನಿಮ್ಮ ಕೆಲಸವು ಬೇಗನೆ ಆಗಲು ನಿಮಗೆ ನಿಮ್ಮ ಕೆಲಸದವರಿಗೆ ಪ್ರೇರಣೆ ನೀಡಬೇಕಾಗುತ್ತದೆ. ನಿಮ್ಮ ಪ್ರೇರಣೆಯಿಂದ ಮುಂದುವರಿಯಿರಿ. ಇಂದು ನಿಮ್ಮ ಕ್ಷಮೆಯ ಪರೀಕ್ಷೆ ಆಗುತ್ತದೆ. ನಿಮ್ಮಲ್ಲಿ ಸ್ವಲ್ಪ ಮಾನ ಸನ್ಮಾನ ಸಿಗುವ ಸಂಭವವಿದೆ. ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ. ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ. ಒಂದು ಸಲ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ. ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ. ಇಂದು ತುಂಬಾ ಕೆಲಸದ ಕಾರಣ ಸುಸ್ತು ಪೂರ್ತಿ ದಿನ ಇರುತ್ತದೆ. ನೀವು ನಿಮಗೆ ಬ್ರೇಕ್ ನೀಡಿ. ಇದರ ಅವಶ್ಯಕತೆ ಇದೆ. ನಿಮಗೆ ಗೊತ್ತಿದೆ ನೀವು ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು. ಅಂದ ಮೇಲೆ ನೀವೇಕೆ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಆರಾಮವಾಗಿ ಇರಬಾರದು?
ಮಕರ ರಾಶಿ, ಇಂದು ನೀವು ನಿಮ್ಮ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಆರಂಭ ಮಾಡುವಿರಿ. ಈ ಸಮಯ ಕಾಯಿಲೆಗಳನ್ನು ಹಾಗೂ ಕೆಲವು ವಿಚಾರಗಳನ್ನು ಮೇಲಿನಿಂದ ಸುಧಾರಿಸುವುದು ಅಲ್ಲ, ನೀವು ಅದನ್ನು ಬೇರು ಸಮೇತ ಕಿತ್ತು ಹಾಕುವ ಪ್ರಯತ್ನ ಮಾಡಬೇಕು. ಈ ಕೆಲಸ ಸ್ವಲ್ಪ ಕಷ್ಟ, ಆದರೆ ಅಸಂಭವವಲ್ಲ. ಇಂದು ನೀವು ಮನೆಯಲ್ಲಿ ಶಾಂತಿ ಅಥವಾ ಪ್ರೇಮದ ಭಾವನೆಯನ್ನು ಎಲ್ಲ ಕಡೆಯೂ ಪಡೆಯುತ್ತೀರಿ. ಇದರಿಂದ ನಿಮ್ಮ ಸಂಗಾತಿ ಅಥವಾ ಮಕ್ಕಳ ಜೊತೆ ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತದೆ. ಇಂದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸಂದರ್ಶನವಿರುವುದಾದರೆ ಇಂದು ನೀವು ಒಳ್ಳೆಯ ಫಲವನ್ನು ಅನುಭವಿಸುವಿರಿ. ಏನಾದರೂ ಸಂದರ್ಶನವಿಲ್ಲವಾದಲ್ಲಿ ಆದರೂ ನೀವು ಒಂದಲ್ಲ ಒಂದು ಒಳ್ಳೆಯ ಸಮಾಚಾರವಂತೂ ಅವಶ್ಯವಾಗಿ ಇದ್ದೇ ಇರುತ್ತದೆ. ಇಂದು ನಿಮಗೆ ಒಳ್ಳೆಯ ಸಂಪರ್ಕ ಹಾಗೂ ಕೆಲಸವು ಯಾವ ರೀತಿ ಕೆಲಸಕ್ಕೆ ಬರಬಹುದೆಂಬ ಅನುಭವವಾಗುವುದು. ಇಂದು ಎಲ್ಲ ಕಡೆಗಳಿಂದಲೂ ಉಪಲಬ್ಧವಾಗುವ ದಿನ. ಇಂದು ಸರ್ಪ್ರೈಸ್ ಆಗುವಂತ ಆರ್ಥಿಕ ಲಾಭ ದೊರೆಯಬಹುದು. ಯಾವುದಾದ್ರೂ ಹಣ ಅಥವಾ ಪ್ರಾಪರ್ಟಿ ಕೈಯಿಂದ ಜಾರಿ ಹೋಗಿದೆ ಎಂದುಕೊಂಡಿರುವುದು ವಾಪಸ್ಸು ನಿಮಗೆ ಸಿಗಬಹುದು. ಮುಂದೆ ಹೋಗಿ ಈ ಅವಕಾಶದ ಲಾಭವನ್ನು ಪಡೆಯಿರಿ. ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ, ಆದರೆ ತೂಕದ ಬಗ್ಗೆ ನೀವು ಚಿಂತಿಸುವಿರಿ. ನೀವು ಡಯಟ್ನ ಕಡೆ ಗಮನವಹಿಸಿ, ಏಕೆಂದರೆ ಒಂದು ಒಳ್ಳೆಯ ಡಯಟೇ ನಿಮಗೆ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ. ಜೊತೆಯಲ್ಲಿ ವ್ಯಾಯಾಮ ಮಾಡಿ, ವಾಕ್ ಮಾಡಿ ಮತ್ತು ಪ್ರಕೃತಿಯನ್ನು ಆನಂದಿಸಿ. ಕುಂಭರಾಶಿ, ಯಾರಾದರೂ ಹತ್ತಿರದ ನೆಂಟರೊಂದಿಗೆ ನಿಮ್ಮ ಸಂಬಂಧ ಹಾಳಾಗಬಹುದು. ಇಂದು ನಿಮ್ಮ ಕಡೆಯಿಂದ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಪೂರ್ತಿಯಾಗಿ ಪ್ರಯತ್ನಿಸಿ. ಇದರ ಆರಂಭವನ್ನು ನೀವು ನಿಮ್ಮ ಬಾಯಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮಾಡಬಹುದು. ಸರಿಯಾದ ಸಂಪ್ರೇಕ್ಷಣೆಯಿಂದ ನಿಮಗೆ ತುಂಬಾ ಸಹಾಯ ಸಿಗುತ್ತದೆ. ಆದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಿಂದ ಹೊರಗಿದೆ ಅನಿಸಿದರೆ ನೀವು ಸುಮ್ಮನಿರುವುದೇ ಒಳ್ಳೆಯದು. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯ ಜೊತೆ ಅಥವಾ ಸ್ನೇಹಿತರೊಬ್ಬರ ಸದಸ್ಯರ ಜೊತೆ ಡಾನ್ಸ್ ಮಾಡುವಿರಿ. ನಿಮ್ಮ ಸಾಮಾಜಿಕ ಜೀವನ ಮನರಂಜನೆಯಿಂದ ಕೂಡಿರುತ್ತದೆ. ನಿಮ್ಮ ಚಿಂತೆ ಮತ್ತು ಕಾರ್ಯದ ಒತ್ತಡ ಬಿಟ್ಟು ಮನೋರಂಜನೆಯನ್ನು ಅನುಭವಿಸಿ. ಕಾರ್ಯಸ್ಥಳದಲ್ಲಿ ಬರುವ ಅಡೆತಡೆಗಳನ್ನು ದೂರ ಮಾಡಲು ನಿಮ್ಮ ವ್ಯಾವಹಾರಿಕ ಬುದ್ಧಿಯ ಪ್ರಯೋಗ ಮಾಡಬೇಕು. ಒಂದು ಸಣ್ಣದಾದ ಪರಿಶ್ರಮವು ಯಾವುದೇ ಸಮಸ್ಯೆಯನ್ನು ಬೇರಿನಿಂದಲೇ ಸಮಾಪ್ತಿಗೊಳಿಸಬಹುದು. ನೀವು ಮುಂದುವರಿಯುವ ಪ್ರಯಾಸವು ನಿಮ್ಮ ಬಲವೇ ಆಗಿದೆ. ಇದನ್ನು ಪ್ರಾರಂಭಿಕ ಅಡೆತಡೆಗಳಿಗೆ ಕಾರಣವನ್ನು ಕಳೆದುಕೊಳ್ಳಬೇಡಿ. ಎಲ್ಲರಿಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಮತ್ತು ನೀವು ಅವೆಲ್ಲದರಲ್ಲಿ ಒಬ್ಬರಾಗಿರುವಿರಿ. ಇಂದು ಆದಾಯದ ಅನೇಕ ಮಾರ್ಗಗಳಿಂದ ಧನ ಹರಿದು ಬರುವ ಸಂಭವವಿದೆ. ಇದು ಎಂಥ ದಿನವೆಂದರೆ ನೀವು ದೀರ್ಘಾವಧಿಗೆ ಹೂಡಿದ ಬಂಡವಾಳದಿಂದ ಲಾಭ ದೊರೆಯಲಿದೆ. ನೀವೇನಾದರೂ ಖಾದ್ಯ ಸಾಮಗ್ರಿಯ ವ್ಯವಹಾರದಲ್ಲಿ ಇದ್ದರೆ ಇಂದಿನ ದಿನ ಲಾಭಕಾರಿಯಾಗಿದೆ. ಇಂದು ನೀವು ನೋಡುವಿರಿ, ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುವುದು. ಬ್ಲಡ್ ಪ್ರೆಷರ್ನಂತಹ ಕಾಯಿಲೆ ಇರುವವರು ಒತ್ತಡಯುತವಾದ ಕೆಲಸದಿಂದ ದೂರವಿರಬೇಕು. ಮನಸ್ಸಿನ ಶಾಂತಿ ಇಟ್ಟುಕೊಳ್ಳಲು ಯೋಗವನ್ನು ಮಾಡಿ, ಏಕೆಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಸಮಸ್ಯೆ ಕಡಿಮೆಯಾಗಲಿ. ಮೀನರಾಶಿ, ಇಂದು ನಿಮ್ಮ ಪ್ರಸಿದ್ಧಿಯ ಜಾದು ದಿನಪೂರ್ತಿ ಇರುತ್ತದೆ. ಬರುವ ದಿನಗಳು ನಿಮ್ಮ ಆರಾಮ ಹಾಗೂ ಮಜಾ ಮಾಡುವ ಅವಕಾಶ ಸಿಕ್ಕಿಬಿಡುತ್ತದೆ. ಇದೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ. ಈಗ ನೀವು ಹೇಳಬಹುದು, ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ಎಂದು. ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲೇ ಸರಿಯಾದ ಯೋಜನೆ ಹಾಕಿ ಇಟ್ಟಿದ್ದೀರಿ. ನೀವು ಯಾರಾದರೂ ಜೊತೆ ಸ್ನೇಹದ ಸಂಬಂಧದಲ್ಲಿ ಇಲ್ಲದಿದ್ದರೆ ನಿಮ್ಮ ಗುಣವನ್ನು ತಿಳಿದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ. ನಿಮಗೆ ಆಶ್ಚರ್ಯವಾಗುವಂತಹ ಸುಖ ಸಿಗುತ್ತದೆ. ಇಂದು ನಿಮಗೆ ಕೆಲವು ಕಷ್ಟವಾಗುವ ಸಾಧ್ಯತೆ ಇದೆ. ನೀವೇನಾದರೂ ನಿಮ್ಮ ನೌಕರಿಯನ್ನು ಬದಲಾಯಿಸಲು ಯೋಚಿಸುತ್ತಿರುವರಾದರೆ ನೀವು ಈ ವಿಷಯವನ್ನು ಗಮನದಲ್ಲಿಟ್ಟು ಮುಂಬರುವ ದಿನಗಳಲ್ಲಿ ನೌಕರಿಯನ್ನು ಬದಲಾಯಿಸುವುದು ಹಾಗೂ ಜೀವನ ಪರ್ಯಂತದಲ್ಲಿ ಸ್ಥಾಪಿಸಲು ಕಠಿಣವಾಗುವುದು. ಇದೇ ಸಮಯ ನಿಮಗೆ ಈ ಹೆಜ್ಜೆಯು ಒಳ್ಳೆಯ ಕೆಟ್ಟ ವಿಷಯದ ಬಗ್ಗೆ ಯೋಚಿಸಬಹುದು. ಮನಸ್ಸಿನಲ್ಲಿ ಏನಾದರೂ ದೃಢ ನಿಶ್ಚಯವಿದ್ದಲ್ಲಿ ಆಗ ಮುಂದುವರಿಯುವುದು ಸರಿಯಾಗುತ್ತದೆ. ನೀವು ಯಾರ ಹತ್ತಿರವಾದರೂ ಸಲಹೆಯನ್ನು ಕೇಳುತ್ತಿದ್ದರೆ ಇಂದು ಸಾವಧಾನದಿಂದ ಇರಿ. ನೀವು ಇಂದು ನಿಮ್ಮನ್ನು ಯಾರು ಅವರ ಪ್ರತಿದ್ವಂದಿ ಎಂದುಕೊಳ್ಳುವರೋ ಅವರಿಂದ ಸಾವಧಾನದಿಂದ ಇರಿ ಮತ್ತು ಅವರು ನಿಮ್ಮನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಯೋಗವನ್ನು ನಿಮ್ಮ ಜೀವನ ಶೈಲಿಯ ಭಾಗ ಮಾಡಿಕೊಂಡಿದ್ದರಿಂದ ಇಂದು ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು. ನೆನಪಿನಲ್ಲಿಡಿ, ಯೋಗ ಮಾಡುವುದರಿಂದ ಶಕ್ತಿಯು ಹೆಚ್ಚುವುದು ಮತ್ತು ಪಚನ ಕ್ರಿಯೆಯು ಸರಿಯಾಗಿ ಆಗುವುದು. ಧ್ಯಾನ ಮಾಡುವುದರಿಂದ ನಿಮಗೆ ಶಾಂತಿ ದೊರೆಯುವುದು ಮತ್ತು ಭಾವನಾತ್ಮಕ ವಿಚಾರಗಳು ಬದಲಾಗುವುದು.